ಇಂದು ಭಾರತ ದೇಶ ಧರ್ಮ ಮತ್ತು ಜಾತಿಯ ಸಂಘರ್ಷದ ನಡುವೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳನ್ನು ದುರ್ಬಲಗೊಳಿಸತಕ್ಕಂತ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಕಾಲಕಾಲಕ್ಕೆ ಸಂವಿಧಾನದ ಮೇಲೆ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸಿ ಪ್ರಜಾಪ್ರಭುತ್ವವನ್ನು ನಿಷ್ಕ್ರಿಯಗೊಳಿಸತಕ್ಕಂತ ಶಕ್ತಿಗಳು ಪ್ರಾಬಲ್ಯವನ್ನು ಮೆರೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ಸಂವಿಧಾನದ ಆಶಯವಾದಂಥ ಸಮಾನತೆ, ಧರ್ಮ ನಿರಪೇಕ್ಷತೆಯ ವಿಚಾರಗಳನ್ನು ಗಾಳಿಗೆ ತೂರಿ ಸಂವಿಧಾನವನ್ನು ಬುಡಮೇಲು ಮಾಡತಕ್ಕಂಥ ಪ್ರಯತ್ನಗಳು ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಉಪಯೋಜಿತವಾಗಿ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಬಾಬೂಜಿಯವರು ಸಣ್ಣ ವಯಸ್ಸಿನಲ್ಲಿ ವಿದ್ಯಾರ್ಜನೆ ಮಾಡುವಾಗ ಕುಡಿಯೋದಿಕ್ಕೆ ಅಸ್ಪೃಶ್ಯರಿಗೆ ಒಂದು ಮಡಕೆ, ಸ್ಪೃಶ್ಯರಿಗೆ ಒಂದು ಮಡಕೆ ಇಟ್ಟಂತ ಸಂದರ್ಭದಲ್ಲಿ ಅಸ್ಪೃಶ್ಯರಿಗೆ ಇಟ್ಟಂತ ಮಡಕೆಯನ್ನೇ ಒಡೆದು ಪ್ರತಿಭಟಿಸಿದಂತ ಜಾತಿಯ ತಾರತಮ್ಯದ ಅಸ್ಪೃಶ್ಯತೆ ಆಚರಣೆ ವಿರುದ್ಧವಾದಂತಹ ಧೋರಣೆಯನ್ನ ಬಾಲ್ಯದಲ್ಲೇ ಪ್ರತಿಭಟಿಸಿದಂತ ಮಹಾನ್ ವ್ಯಕ್ತಿ. 1935ನೇ ಇಸ್ವಿಯಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ನೆಹರೂರವರ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿ ನೇಮಕಗೊಂಡಂತವರು. ಬಿಹಾರದಲ್ಲಿ ಸ್ಥಾಪನೆಯಾದಂತಹ ಶೋಷಿತಗಳ ವಿಮೋಚನೆಯ ಸಂಘಟನೆಯ ಸ್ಥಾಪನೆ ಮಾಡಿ ದಲಿತರ ವಿಮೋಚನೆಗೆ ಹೋರಾಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತವರು ವಿದ್ಯಾರ್ಥಿ ಆಗಿದ್ರು. ಅಂತ ಬಾಪೂಜಿಯವರು ನೆನೆಸಿಕೊಳ್ಳುವಂತ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಆ ಹೆಜ್ಜೆ ಗುರುತುಗಳು ಏನು? ಸ್ವತಂತ್ರ ಭಾರತದ 30 ವರ್ಷಗಳ ಸುದೀರ್ಘ ಕಾಲದ ಮಂತ್ರಿಮಂಡಲದ ಸದಸ್ಯರಾಗಿ ಯಾವುದೇ ಒಬ್ಬ ಸದಸ್ಯರು ಅಷ್ಟೊಂದು ಸುದೀರ್ಘವಾಗಿ 30 ವರ್ಷಗಳಲ್ಲಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದಂತ ಉದಾಹರಣೆ ಇಲ್ಲ. ಅಂದ ಮೇಲೆ ಒಬ್ಬ ಅಸ್ಪೃಶ್ಯ ಸಮಾಜದ ನಾಯಕ ನಿರಂತರವಾಗಿ ಯಾವುದೇ ಸರ್ಕಾರದ ರಚನೆ ಆದ ಸಂದರ್ಭದಲ್ಲೂ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದ್ರು ಅಂದ್ರೆ ಅವರ ಸಾಮರ್ಥ್ಯ, ಜನಪರವಾದಂತ ನಿಲುವು, ಅವರ ಹೋರಾಟ, ವಿಷಯದಲ್ಲಿದ್ದಂತಹ ಬದ್ಧತೆ, ಸಂವಿಧಾನದ ಸಂರಕ್ಷಣೆ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆ ನಿಲುವುಗಳು ಮತ್ತು ಆಚರಣೆ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದ್ದಾವೆ. ಬಂಧುಗಳೇ, ಇಂದು ಭಾರತ ದೇಶ 140 ಕೋಟಿ ಜನಸಂಖ್ಯೆಯನ್ನು ಮೀರಿದೆ. ಒಬಾಮಾರವರು ಭಾರತಕ್ಕೆ ಬಂದಾಗ ಭಾರತದ ಸಂವಿಧಾನವನ್ನು ಉದ್ದೇಶಿಸಿ ಮಾತನಾಡಿದ 2 ಸದನಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಾಗಿ ಕಷ್ಟಪಟ್ಟು ಆಳವಾದ ಅಧ್ಯಯನ ಪರಿಶ್ರಮದ ಮೂಲಕ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆ ಸಂವಿಧಾನದ ಹಕ್ಕುಗಳನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿಯನ್ನ, ಸಂವಿಧಾನದ ಆಶಯಗಳನ್ನು ಜಾರಿ ಮಾಡುವ ಒಂದು ಹೊಣೆಗಾರಿಕೆಯನ್ನ ಬಾಬೂಜಿಯವರು ಮಂತ್ರಿಯಾಗಿ ಆಹಾರದ ಸ್ವಾವಲಂಬನೆ, ಬದುಕುವುದು ನನ್ನ ಹಕ್ಕು, ದುಡಿಯುವುದು ನನ್ನ ಹಕ್ಕು, ರೈಟ್ ಟು ಲಿವ್ ಅಂಡ್ ರೈಟ್ ಟು ವರ್ಕ್ ಇಸ್ ಮೈ ಫಂಡಮೆಂಟಲ್ ರೈಟ್ ಅಂತಕ್ಕಂಥ ಉದ್ದೇಶಗಳನ್ನು ಇಟ್ಟುಕೊಂಡು ಆಹಾರದ ಸ್ವಾವಲಂಬನೆಯನ್ನು ದೇಶದಲ್ಲಿ ಒದಗಿಸಿಕೊಟ್ಟಂತ ಒಬ್ಬ ಶ್ರೇಷ್ಠ ಆಡಳಿತಗಾರ. ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ಮೂಲಕ ಭಾರತದ ಮೂಲ ಕಸುಬಾದಂತ ಕೃಷಿಯನ್ನ ಅಭಿವೃದ್ಧಿಗೊಳಿಸಿ, ಆಧುನೀಕರಣಗೊಳಿಸಿ, ತಂತ್ರಜ್ಞಾನದ ಮೂಲಕ ವೈಜ್ಞಾನಿಕವಾದಂತಹ ಕೃಷಿ ಪದ್ಧತಿಯನ್ನು ಅಳವಡಿಸಿ 140 ಕೋಟಿ ಜನರ ಆಹಾರ ಪದ್ಧತಿಯನ್ನು ತಂದು ಕೊಟ್ಟಿದ್ದಾರೆ ಅಂದ್ರೆ ಬಾಬೂಜಿಯವರ ಆಡಳಿತದ ಕೌಶಲ್ಯ, ಅವರ ಅನುಭವ, ಅವರ ಬುದ್ಧಿ ಎಷ್ಟು ಇತ್ತು. ಅವರು ಎಂತ ರಾಜಕಾರಣಿ ಆಗಿದ್ರು, ಶ್ರೇಷ್ಠ ಮುತ್ಸದ್ದಿ ಆಗಿದ್ರು, ಯಶಸ್ವಿ ರಾಜಕಾರಣಿ ಆಗಿದ್ರು. ಸೂರ್ಯ ಮತ್ತು ಚಂದ್ರರಂತೆ ಜಗಜೀವನ್ ರಾಮ್ ಅವರವರು ಮತ್ತು ಬಾಬೂಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ 2 ಕಣ್ಣುಗಳಾಗಿ ಇವತ್ತು ಪ್ರಜ್ವಲಿಸ್ತಾ ಇದ್ದಾರೆ. ಬಂಧುಗಳೇ, ಶೂದ್ರ ಸಮುದಾಯಗಳನ್ನು ಒಡೆದು ಆಳ್ತಕ್ಕಂಥ ಪ್ರವೃತ್ತಿ ಬ್ರಿಟಿಷರ ಆಡಳಿತದ ಕಾಲದಲ್ಲಿ ಮುಂದುವರೆದ ಪ್ರವೃತ್ತಿ ಜಾರಿಯಲ್ಲಿದೆ. ಯಾವುದೇ ಕಾರಣಕ್ಕೆ ಸಂವಿಧಾನದ 17ನೇ ಕಾಲಂನಲ್ಲಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಿವೆ ಅಂತ ಹೇಳಿದ್ರು ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ.
ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕವನ ಅಸ್ಪೃಶ್ಯರನ್ನು ನಿವಾರಣೆ ಮಾಡಲಿಕ್ಕೆ ಅಸ್ಪೃಶ್ಯ ಸಮುದಾಯಗಳ ಅವಕಾಶ ಕೊಡದೇನೆ ಒಗ್ಗಟ್ಟಾಗಿ ಇವತ್ತು ಸಂವಿಧಾನದ ಆಶಯಗಳನ್ನು ಸಮನಾಗಿ ಹಂಚಿ ಬದುಕತಕ್ಕಂಥ ವಾತಾವರಣ, ಒಗ್ಗಟ್ಟಾಗಿ ಬದುಕುವಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಬಾಬೂಜಿಯವರು ಕೊಟ್ಟಂತ ಆಹಾರದ ಸ್ವಾವಲಂಬನೆ, ಬ್ಯಾಕ್ಲಾಗ್ ಹುದ್ದೆಗಳ ತೀರ್ಮಾನ, ಬಾಂಗ್ಲಾದೇಶದ ರಚನೆ ಮತ್ತು ಪಾಕಿಸ್ತಾನ ವಿರುದ್ಧದ ಯುದ್ಧದ ಗೆಲುವು ಇವೆಲ್ಲವೂ ಕೂಡ ಬಾಬೂಜಿಯವರ ಆಡಳಿತದ ಸಾಮರ್ಥ್ಯಕ್ಕೆ, ಆಡಳಿತ ಕೌಶಲ್ಯಕ್ಕೆ ಮತ್ತು ಜನಪರವಾದಂತಹ ಆಡಳಿತಗಾರ ಹೇಗೆ ದೇಶವನ್ನು ಮುನ್ನಡೆಸಬೇಕು ಅಂತಕ್ಕಂಥ ಉದಾಹರಣೆ ಆಗಿದ್ದಾರೆ. ಬಾಬೂಜಿಯವರು ಒಬ್ಬ ದೇಶ ಪ್ರೇಮಿ, ರಾಷ್ಟ್ರ ಪ್ರೇಮಿ ಅಂತ ಒಬ್ಬ ಬಾಬೂಜಿಯವರು ದೇಶದ ಅಭಿವೃದ್ಧಿಯನ್ನ, ಸರ್ವಾಂಗೀಣ ಅಭಿವೃದ್ಧಿಯನ್ನ, ರಾಜ್ಯಾಂಗದ ಉದ್ದೇಶಗಳನ್ನು ಈಡೇರಿಸುವಲ್ಲಿ ಯಶಸ್ವಿ ರಾಜಕಾರಣಿಯಾಗಿ ಮುತ್ಸದ್ದಿಯಾಗಿ ಶಾಶ್ವತವಾಗಿ ಭಾರತ ದೇಶದ ಚರಿತ್ರೆಯಲ್ಲಿ ನೆಲೆಸಿದ್ದಾರೆ. ಅವರನ್ನು ಸ್ಮರಿಸಿ ಇಡೀ ಶೋಷಿತ ಸಮುದಾಯಗಳು, ಅಸ್ಪೃಶ್ಯ ಸಮುದಾಯಗಳು ಒಗ್ಗಟ್ಟಾಗಿ ಬಲವರ್ಧನೆಯ ಮೂಲಕ ಮಾನವ ಹಕ್ಕುಗಳ ಉಲ್ಲಂಘನೆಯ ಸಂದರ್ಭದಲ್ಲಿ ಅಸ್ಪೃಶ್ಯತೆಯ ನಿವಾರಣೆ, ಸಂವಿಧಾನದ ಆಶಯಗಳ ಜಾರಿಗೆ ಆಗ್ರಹಪೂರ್ವಕವಾಗಿ ಒತ್ತಡ ಮಾಡ್ತಾ ಬಾಬೂಜಿಯವರನ್ನ ಸದಾ ನೆನೆಸಿಕೊಳ್ಳೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ಶುಭವನ್ನ ಕೋರಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ತಮಗೆ ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.